ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆದ ಎಸ್ಸಿ ಬಸವರಾಜ್ ಅವರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಎಸ್ಟಿ ಘಟಕದ ಮುಖಂಡರುಗಳು ಒತ್ತಾಯ. ಹೌದು, ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆದ ನಾಯಕ ಸಮಾಜದ ಪ್ರಭಾವಿ ಮುಖಂಡ ಎಸ್ಸಿ ಬಸವರಾಜ್ ಅವರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ನಂಜನಗೂಡು ಮತ್ತು ವರುಣ ವಿಧಾನಸಭಾ ಕ್ಷೇತ್ರಗಳ ಎಸ್ಟಿ ಘಟಕದ ಪದಾಧಿಕಾರಿಗಳು ಕಾಂಗ್ರೆಸ್ ವರಿಷ್ಠರಲ್ಲಿ ಒತ್ತಾಯ ಮಾಡಿದ್ದಾರೆ. ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಂಜನಗೂಡು ಎಸ್ಟಿ ಘಟಕದ ಅಧ್ಯಕ್ಷ ಹೆಡತಲೆ ಶಿವಕುಮಾರ್ ಮತ್ತು ವರುಣ ವಿಧಾನಸಭಾ ಕ್ಷೇತ್ರದ ಎಸ್ಟಿ ಘಟಕದ ಅಧ್ಯಕ್ಷ ಗೊಣ್ಣಳ್ಳಿ ಕುಮಾರ್ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ 35 ವರ್ಷಗಳಿಂದ ಸಂಘಟನಾ ಚತುರರಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಿಎಂ ಸಿದ್ದರಾಮಯ್ಯ ಅವರ ಪಕ್ಕ ಬೆಂಬಲಿಗರಾಗಿ ಪಕ್ಷದ ಏಳಿಗೆಗಾಗಿ ದುಡಿಯುತ್ತಿದ್ದಾರೆ. ಇವರ ಸಂಘಟನಾ ಚತುರತೆಯನ್ನು ಗುರುತಿಸಿ ಇವರನ್ನ ರಾಜ್ಯ ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಆಗ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಎಸ್ಟಿ ಸಮುದಾಯಕ್ಕೆ ಉತ್ತಮ ಕೊಡುಗೆಗಳನ್ನು ನೀಡಿದ್ದಾರೆ. ಅದು ಅಲ್ಲದೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು ಭಾಗಗಳಲ್ಲಿ ನಾಯಕ ಸಮುದಾಯದ ಹಿರಿಯ ಮುಖಂಡರಾಗಿದ್ದಾರೆ. ಇದುವರೆಗೂ ಕಾಂಗ್ರೆಸ್ ಪಕ್ಷದಿಂದ ಎಸ್ಟಿ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನವನ್ನ ನೀಡಿಲ್ಲ. ಅದನ್ನು ತುಂಬುವ ಉದ್ದೇಶದಿಂದ ಇವರಿಗೆ ಈ ಬಾರಿ ಎಂಎಲ್ಸಿ ಸ್ಥಾನ ನೀಡುವಂತೆ ಒತ್ತಾಯಿಸಿದರು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾಯಕ ಸಮುದಾಯದವರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕೇ ಇಲ್ಲ ಬೇಡವೇ ಎಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ ಎಂದು ಎಚ್ಚರಿಸಿದರು. ಜೊತೆಗೆ ನಾಯಕ ಸಮುದಾಯದ ಎಸ್ಸಿ ಬಸವರಾಜ್ ಅವರಿಗೆ ಎಂಎಲ್ಸಿ ಸ್ಥಾನ ನೀಡದಿದ್ದರೆ ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೂ ನಾಯಕ ಸಮುದಾಯದವರು ಕೈಕೊಟ್ಟು ಹೊಡೆತ ಬೀಳುವ ಸಾಧ್ಯತೆ ಇದೆ. ಆದ್ದರಿಂದ ನಾಯಕ ಸಮುದಾಯದ ಕೋಟಾದಲ್ಲಿ ಇವರಿಗೆ ಎಂಎಲ್ಸಿ ಸ್ಥಾನ ನೀಡುವಂತೆ ಹುಲಹಳ್ಳಿ ಬ್ಲಾಕ್ ಎಸ್ಟಿ ಘಟಕದ ಅಧ್ಯಕ್ಷ ಸೋಮೇಶ್, ಪದಾಧಿಕಾರಿಗಳಾದ ನಟರಾಜ್, ನಾಗರಾಜು, ರಂಗಸ್ವಾಮಿ, ನಾಗರ್ಲೆ ನಾರಾಯಣ, ರವಿಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿದ್ದರಾಜು ಸೇರಿದಂತೆ ಮತ್ತಿತರರು ಪಕ್ಷದ ವರಿಷ್ಠರು ಒತ್ತಾಯಿಸಿದ್ದಾರೆ. ಈ ಭಾಗದಲ್ಲಿ ನಾಯಕ ಸಮಾಜದ ವತಿಯಿಂದ ನಾಯಕ ಜನಾಂಗದ ಕೋಟಾದಲ್ಲಿ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನ ನೀಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಕಡೆ 2 ಜಿಲ್ಲೆಗಳಲ್ಲಿ ಒಂದು ನಾಯಕ ಸಮಾಜದ ಪರವಾಗಿ ಕೂಗನೆ ಇದ್ದಿದೆ. ಈ ಒಂದು ಇವರಿಗೆ ಹಿರಿಯ ನಾಯಕರು ಈಗಾಗಲೇ ಕಳೆದ 1987 ಇಸ್ವಿಯಿಂದ ಕೂಡ ರಾಜಕೀಯ ಜೀವನದಲ್ಲಿ ಯಾವುದೇ ತರ ತಪ್ಪು ಚುಕ್ಕಿ ಇದ್ದು ಕೂಡ ಸಮಾಜ ಸೇವೆಯನ್ನು ಮಾಡಿ ರಾಜಕೀಯ ಸೇವೆಯನ್ನು ಮಾಡ್ತಾ ತಮ್ಮದೇ ಆದ ಒಂದು ವಿಧಾನವನ್ನು ಹೊಂದಿ ಈ ಭಾಗದಲ್ಲಿ ನಾಯಕ ಸಮಾಜದ ಸಂಘಟನೆಯನ್ನ ಕಳೆದ 40 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಹಾಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರವರ ಕಟ್ಟ ಬೆಂಬಲಿಗರಾಗಿ ಈ ಒಂದು ಅವರ ಜೊತೆ ನಮ್ಮ ಒತ್ತಾಯ ಗೌರವಪೂರ್ವಕವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಮ್ಮ PWD ಮಿನಿಸ್ಟರ್ ಆದಂತಹ ಜಾರಕಿಹೊಳಿ ಸಾಹೇಬರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎಸ್.ಸಿ. ಮಾದೇವಪ್ಪ ಸಾಹೇಬರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೆ. ವೆಂಕಟೇಶ ಸಾಹೇಬರು, ನಮ್ಮ ಎಲ್ಲ ವರಿಷ್ಠರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಸುಮಾರು 35-40 ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬರ ಅನುಯಾಯಿಯಾಗಿ ಪಕ್ಷನಿಷ್ಠೆಯಿಂದ ಎಸ್.ಸಿ. ಬಸವರಾಜ್ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇವಾಗ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ.